ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಆಚೆ ಆಗ್ಬೇಡ. ಅಂತ ಒಂದು ಶಕ್ತಿಯನ್ನ, ಅಂತ ಒಂದು ದೀಪದ ಸ್ವರೂಪದ ಭಗವಂತನನ್ನ ತಾವೆಲ್ಲರೂ ಕೂಡ ಇವತ್ತು ಕಣ್ತುಕೊಳ್ತಾ ಇರ್ತಕ್ಕಂಥದ್ದೇ ನೀವುಗಳು ಮಾಡಿರ್ತಕ್ಕಂಥ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೊದಲು ಮೀಟಿಂಗ್ ಸೇರಿದಾಗ 4 ಜನ ಸೇರಿದ್ವಿ, ಆದರೆ 2ನೇ ಮೀಟಿಂಗ್ ಮಾಡಿದ್ದು ಆ ಭಗವಂತ. ಹಾಗಾಗಿ ಇಷ್ಟು ಜನ ಸೇರಿಕೊಂಡಿದ್ವಿ. ಭಗವಂತನ ಕಣ್ಣಿನ ದೃಷ್ಟಿಗೆ ಯಾರು ಬೇಕು ಅನ್ನಿಸ್ತು ಅಂಥವ್ರನ್ನ ಮಾತ್ರ ಭಗವಂತ ಕರೆಸ್ಕೊಳ್ಬೇಕು. ಅವನು ಯಾರು ಬೇಡ ಅಂತ ಅನ್ಸುತ್ತೆ, ಎಷ್ಟೇ ಇದ್ರು ಏನೇ ಇದ್ರು ಕೂಡ ಖಂಡಿತವ್ರನ್ನು ಕರೆಸ್ಕೊಳ್ಳಲ್ಲ. ಸಾಮಾನ್ಯವಾಗಿ ತಾವೆಲ್ಲ ನೋಡ್ಬೋದು, 1000 ಕೋಟಿ 100 ಕೋಟಿ ಆಸ್ತಿ ಇರ್ತಾರೆ, ಅಂಥವ್ರನ್ನ ಕ್ಷೇತ್ರಗಳಿಗೆ ಹೋಗುವಂಥದ್ದು ಕಡಿಮೆ. ನಮ್ಮ ಹತ್ರ ಏನೂ ಇರಲ್ಲ, ನಡೆದುಕೊಂಡಾದ್ರೂ ಧರ್ಮಸ್ಥಳ ಕ್ಷೇತ್ರ ಯಾತ್ರೆ ಮಾಡ್ಕೊಂಡು ಬರ್ತೀವಿ. ಅದು ನಿಜವಾದ ಭಗವಂತನ ಸ್ವರೂಪ, ಅದು ನಿಜವಾದ ಭಕ್ತಿ ಕೊಟ್ಟಂತಹ ಭಗವಂತ ಬೆಲೆ. ಅದನ್ನ ನಾವೆಲ್ಲ ಕಂಡುಕೊಂಡಿದ್ದೀವಿ ಅಂತಂದ್ರೆ ನಮ್ಮಲ್ಲಿ ಕಂಡುಕೊಂಡಿದ್ದೀವಿ. ಶಂಕರಾಚಾರ್ಯರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ಪರಮಾತ್ಮ ಎಲ್ಲಿದ್ದಾನೆ, ನನ್ನ ಒಳಗಡೆ ಇದ್ದಾನೆ. ಅಂದ್ರೆ ನಾನೇ ಅವರು ಪರಮಾತ್ಮನ ಸ್ವರೂಪಿ. ನಾನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು, ಅವನು ಕೊಟ್ಟಿರ್ತಕ್ಕಂಥ ಕೆಲಸ, ಅವನು ಏನ್ ಕೆಲಸ ಕೊಟ್ಟಿದ್ದಾನೆ, ಈ ಭೂಮಿಯ ಜನ್ಮದ ಕರ್ಮವನ್ನು ಕಳೆದು ನಿನಗೇರಾದಷ್ಟು ಸೇವೆಯನ್ನ ಮಾಡಿ ಜೀವನ್ ಮುಕ್ತನಾಗಿ ಬಾಳನ್ನು ತರಿಸ್ಕೊಟ್ಟಿದ್ದಾನೆ. ಹೊರತು 50-100 ಎಕರೆ ಮಾಡಿ ಆಸ್ತಿಯನ್ನ ಇಟ್ಟು ಕಡೆಗಾಲದಲ್ಲಿ ಅಯ್ಯೋ ದೇವರೇ ಇನ್ನ 60 ಎಕರೆ ನನ್ನ ಹೆಸರು ಬರ್ಬೇಕಾಗಿತ್ತು, ಕೋರ್ಟ್ ವ್ಯವಹಾರ ಯಾವತ್ತು ಮುಗಿಯದೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂತ ಯಾವ ಪರಮಾತ್ಮ ಹೇಳ್ಬೋದು. ಅದು ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಮನುಷ್ಯ ಜೀವನ ಅನ್ನೋದು ಒಂದು ಕ್ಷಣಿಕ ಮಾತ್ರ. ಇವತ್ತೆಲ್ಲರೂ ನೀವೆಲ್ಲಿದ್ದೀರಿ, ನಾಳೆ ಸಂಜೆ 7 ಗಂಟೆಗೆ ಇದೆ ಇರಲ್ಲ. ಇನ್ನೊಂದು ಅರ್ಧ ಗಂಟೆ ಆಯ್ತು ಅಂದ್ರೆ ನಿಮ್ಮ ಪ್ರಶ್ನೆ ನನ್ನ ಹತ್ರ ಕೇಳ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ಕೊಡ್ಬೋದು. ಅಷ್ಟೇ ಜೀವನ ಇರೋದೇ ಎಷ್ಟು, ಜೀವನ ಭಗವಂತ ಬಂದಿರೋದೇ ಎಷ್ಟು, ಏನು ಎಂತ ಮುಗಿಯಿತು. ಅದರ ಜೊತೆ ಒಂದು ಲೆಕ್ಕಾಚಾರ ಇಟ್ಟಿದ್ದಾರೆ. ಏನ್ ಲೆಕ್ಕಾಚಾರ, ಅವ್ರು ಕೊಟ್ಟಂತ ಕೆಲಸ ಪರಿಪೂರ್ಣ ಆಯ್ತಾ, ಎಸ್ ಮುಗಿದು ಮತ್ತೆ ಇಷ್ಟೇ ಇರುತ್ತೆ ಜೀವನದಲ್ಲಿ, ಬೇರೆ ಏನೂ ಇಲ್ಲ. ಇಷ್ಟು ಇರೋ ಜೀವನಕ್ಕೆ ಏನೋ ದೊಡ್ಡದಾಗಿ ನಾವೇನೋ ಸಾಧನೆ ಮಾಡ್ತೀವಿ, ಏನೋ ಮತ್ತೊಂದು ಮಾಡ್ತೀವಿ ಅನ್ಕೊಳ್ಳೋದು ಮೂರ್ಖತನದ ಲಕ್ಷಣ. ಲೌಕಿಕವಾಗಿ ಸಾವಿರಾರು ವಿಧವಾಗಿ ಯೋಚನೆಯನ್ನು ಮಾಡಬಹುದು, ಆದರೆ ಪಾರಮಾರ್ಥಿಕವಾಗಿ ಒಂದು ಸಲ ಯಾವ ಮನುಷ್ಯ ನಾನು ಹುಟ್ಟಿರೋದು ಶೂನ್ಯದಲ್ಲಿ, ನಾನು ಹೋಗೋದು ಶೂನ್ಯಕ್ಕೆ ಅಂತ ಯಾವ ಮನುಷ್ಯ ಯೋಚನೆಯನ್ನು ಮಾಡ್ತಾನೆ, ಅವನ ಜೀವನ ಸಾರ್ಥಕತೆ ಆಗುತ್ತೆ. ಅಂತ ಒಂದು ಬದುಕು ನಮಗೆ ಬೇಕು, ಅಂತ ಒಂದು ಬದುಕಿನ ನಡೆಗೆ, ಗುರುವಿನ ದಾರಿಯಲ್ಲಿ ತಾವೆಲ್ಲರೂ ಕೂಡ ಒಂದು ವಿಶೇಷ ರೀತಿಯಾಗಿ ಒಂದು ನಿರ್ಮಲ ಮನಸ್ಸಿನಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೇವೆ. ಸಾಮಾನ್ಯವಾಗಿ ಹೇಳ್ತಾರೆ ಅವಧೂತರ ಹತ್ರ ಬಂದ್ರೆ ಕಷ್ಟ ಕಾರ್ಮಿಕಗಳೆಲ್ಲ ನಿವಾರಣೆ ಆಗತ್ತೆ ಅಂತ. ಅವಧೂತರ ಹತ್ರ ಬಂದರೂ ಕೂಡ ಆ ಒಂದು ನಂಬಿಕೆ ಇದ್ದಾಗ ಮಾತ್ರ ಕಷ್ಟ ಕಾರ್ಮಿಕಗಳು ಕಡಿಮೆ ಆಗುತ್ತೆ. ನಾನು ಹೋಗಿದ್ದೆ, ನಾನು ಬಂದೆ, ಖಂಡಿತವಾಗ್ಲೂ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಅದರ ಪ್ರಯೋಜನ ಏನು? ಆತ್ಮಜ್ಞಾನ ಅಂತಂದ್ರೆ ನಿಜವಾದ ಅರಿವು. ಯಾವ ವ್ಯಕ್ತಿ ಆತ್ಮದಲ್ಲಿ ಅರಿವನ್ನು ಕಾಣ್ಕೊಳ್ತಾನೆ ಅವನು ಬ್ರಹ್ಮಜ್ಞಾನಿ ಆಗ್ತಾನೆ. ಅಂಥ ಒಂದು ಸ್ಥಿತಿಯಲ್ಲಿ ತಾವೆಲ್ಲರೂ ಗುರುಗ ಹಾಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ಬರ್ತಾ ಇದ್ದೀವಿ. ನಾನು ಇಲ್ಲಿಗೆ ಬಂದ ತಕ್ಷಣನೇ ನನಗೆ ತುಂಬಾ ಪ್ರಿಯವಾದಂತಹ ಹಾಡು ಅಂತಂದ್ರೆ ಶ್ರೀರಾಮ ಜಯ ಜಯ ರಾಮ ಅನ್ನುವಂಥದ್ದು. ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಅರ್ಥವನ್ನು ನಾನು ಕೊಡ್ತೀನಿ. ನಮಗೆ ರಾಮ ಅಂದ್ರೆ ಯಾರು ಗೊತ್ತಿರಲಿಲ್ಲ, ನಮಗೆ ಸೀತೆ ಅಂದ್ರೆ ಯಾರು ಗೊತ್ತಿರಲಿಲ್ಲ, ನಮಗೆ ಹನುಮಂತ ಅಂದ್ರೆ ಯಾರು ಗೊತ್ತಿರಲಿಲ್ಲ, ನಮಗೆ ಭರತ ಶತ್ರುಘ್ನ ಲಕ್ಷ್ಮಣರು ಅಂದ್ರೆ ಯಾರು ಗೊತ್ತಿರಲಿಲ್ಲ. ಅವರನ್ನೆಲ್ಲ ನಮ್ಮ ಕಣ್ಣು ದೃಷ್ಟಿಗೆ ತಂದುಕೊಟ್ಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ವಾಲ್ಮೀಕಿ ಮಹರ್ಷಿಗಳು ಮಾತ್ರ. ಅಂತ ಒಂದು ಶ್ರೇಷ್ಠ ಭಾವದ ಮಹರ್ಷಿಗಳಿಗೆ ನಾವೆಲ್ಲರೂ ಕೂಡ ತಲೆಯನ್ನು ಬಾಗಬೇಕು. ಇವತ್ತು ನಮ್ಮ ಪ್ರತಿಯೊಂದು ಕಷ್ಟಕ್ಕೂ ರಾಮ ಇದ್ದಾನೆ, ಅವನು ಉತ್ತರ ಕೊಡ್ತಾನೆ ಅಂತಂದ್ರೆ ಅಂಥವನ್ನ ತೋರಿಸಿದಂತ ವಾಲ್ಮೀಕಿ ಮಹರ್ಷಿಗಳೇ ನಿಜವಾದ ರಾಮನ ದಶರಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತಹ ಒಂದು ನಾಡಿನಲ್ಲಿ, ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ
ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರುಪರಂಪರೆಗೆ ಸ್ವಾಗತವನ್ನು ಕೋರ್ತಾ, ಗುರುವೇ ಸರ್ವವಿದ್ಯಾನಾಂ ವಿಶುಚೇ ಭವರೋಗಿನಾಂ ಯದೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಯಾಕೆ ಅಂತಂದ್ರೆ ಎಲ್ಲ ಮಕ್ಕಳಿಗೂ ದಕ್ಷಿಣಾಮೂರ್ತಿಯೇ ಮೂಲ, ವಿದ್ಯೆಗೆ ಅಧಿಪತಿಯವರು. ಅಂತಹವನ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಅಂತಹವನ ಜ್ಞಾನ ಸದಾಕಾಲ ಇರಲಿ ಅಂತ ಕೇಳಿಕೊಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪಾದದ ಧೂಳನ್ನ ನನ್ನ ಹಣೆಗೆ ವಿಭೂತಿ ಸ್ವರೂಪದಲ್ಲಿ ಹಚ್ಚಿಕೊಂಡು ನಿಮ್ಮೆಲ್ಲರ ದಿವ್ಯ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಸದಾಕಾಲ ಅವನ ರಕ್ಷಣೆಯನ್ನು ಕೊಡಲಿ, ಸದಾಕಾಲ ಅವನ ಚೈತನ್ಯದ ಬೆಳಕು ನಿಮ್ಮ ಜೀವನಕ್ಕೂ ಮೂಡಲಿ, ನಿಮ್ಮ ವಂಶ ಅಭಿವೃದ್ಧಿ ಆಗಲಿ, ಅವರು ಕೂಡ ಸದಾ ಗುರುಭಕ್ತರಾಗಿ ಮಾಡಲಿ, ಅವರಿಂದಲೂ ಕೂಡ ನಿಸ್ವಾರ್ಥವಾದಂತಹ ಸೇವೆ ಈ ಜಗತ್ತಿಗೆ ಆಗಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಜಯ ಗುರುದೇವ್. ಅರ್ಜುನ್ ಅವಧೂತ ಮಹಾರಾಜರಿಗೆ ಈ ದಿನ ಅರ್ಜುನ್ ಗುರುಗಳ ಆಶೀರ್ವಾದ ಕೇಳಿದಂತ ನಮ್ಮೆಲ್ಲರಿಗೂ 10 ಟೋಕನ್ ಕೊಟ್ಟಂತ ವ್ಯಕ್ತಿಗಳು ಈ ಫಲಭಾಗದಲ್ಲಿ, ಗುರುಗಳ ಫಲಭಾಗದಲ್ಲಿ ಇವನಲ್ಲಿ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ. ಮುಂದೆ